ಹಾಯ್ ಎಲ್ಲರಿಗೂ. ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಈ ಥರ ಕಪ್ ಕೇಕ್ಸ್ನ ಮಾಡ್ತಾ ಇದ್ದೀನಿ. ಇದು ಬಹಳ ಸ್ಮೂತ್ ಮತ್ತು ಸ್ಪಾಂಜಿಯಾಗಿರುತ್ತೆ ಈ ಕಪ್ ಕೇಕ್ಸ್ಗಳು. ಇದು 1 ಕಪ್ ರವೆನ ಬಳಕೆ ಮಾಡ್ಕೊಂಡು ಈ ಕೇಕ್ನ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬಾ ಈಸಿ. ಇದನ್ನು ಯಾವ ಥರ ಮಾಡೋದು ತಿಳ್ಕೊಳ್ಳೋಣ. ವೆಲ್ಕಮ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಚಾನಲ್. ನೋಡಿ, ನಾನು ಆಗಲೇ ಹೇಳ್ದ ಹಾಗೆ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಇವತ್ತು ಈ ಕೇಕ್ ರೆಸಿಪಿ ಮಾಡ್ತಾ ಇದ್ದೀವಿ. ಕೆಲವೊಮ್ಮೆ ಮನೆಯಲ್ಲಿ ಹಾಲಿರೋದಿಲ್ಲ, ಅಂಥ ಟೈಮಲ್ಲಿ ಎಲ್ಲರ ಮನೆಯಲ್ಲೂ ಮಿಲ್ಕ್ ಪೌಡರ್ ಅನ್ನೋದು ಇದ್ದೇ ಇರುತ್ತೆ ಅಂತ ನಾನು ಅನ್ಕೋತಿದ್ದೀನಿ. ಅಂದರೆ ಹಾಲಿನ ಪುಡಿ. ಈ ಥರ ಹಾಲಿನ ಪುಡಿ ಇದ್ದಾಗ 5 ಟೇಬಲ್ ಸ್ಪೂನಿನಷ್ಟು ಹಾಲಿನ ಪುಡಿಗೆ ಸ್ವಲ್ಪ ನೀರನ್ನ ಬೆರಕೆ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅಂದರೆ ಯಾವುದೇ ಥರ ಗಂಟಿಲ್ದಿರ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡಿ ಈ ಒಂದು ಮಿಕ್ಸ್ ಮಾಡಿರುವಂತಹ ಮಿಶ್ರಣ ಅದ್ರ ಮೇಲೆ ಇಟ್ಟು ಒಂದು ಉಕ್ಕು ಬರೋ ತನಕ ಇದನ್ನು ಬಿಟ್ಬಿಟ್ರೆ ಸಾಕಾಗೋಗುತ್ತೆ. ಇಲ್ಲಿ ನಮಗೆ ಇನ್ಸ್ಟೆಂಟಾಗಿ ಹಾಲು ಅನ್ನೋದು ಪ್ರಿಪೇರ್ ಆಗೋಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಹಾಲಿತ್ತು ಅಂದ್ಕೊಳ್ಳಿ, ಆ ಹಾಲನ್ನ ಕುದಿಸ್ಕೊಂಡು ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದಾದಮೇಲೆ ಈ ರೆಸಿಪಿ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಕುದಿ ಬಂದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಈಗ ನೋಡಿ, ಈ ಒಂದು ಕೇಕ್ ಮಾಡಲಿಕ್ಕೆ ನಾನು 1 ಕಪ್ಪಿನಷ್ಟು ಈ ಥರ ರವೆನ ಬಳಕೆ ಮಾಡ್ತಿದ್ದೀನಿ. ಮೆಜರ್ಮೆಂಟ್ಸ್ ಅನ್ನೋದು ಯಾವತ್ತೂ ಪಕ್ಕ ಇರಬೇಕು. ಸೊ ಹಾಗಾಗಿ ನಾನು ಹೇಳ್ತಿರೋ ಮೆಜರ್ಮೆಂಟ್ಸ್ ಥರನೇ ಮಾಡಿ. ಈ ಥರ 1 ಕಪ್ಪು ಹಾಲು, ಅಂದರೆ ಇದುವರೆಗೆ ನಾವು ಸ್ವಲ್ಪ ತಣ್ಣಗಾಗಕ್ಕೆ ಎತ್ತಿಟ್ಟಿದ್ವಲ್ಲ, ಸೊ ಅದೇ ಹಾಲನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತೆಳ್ಳಗಿರೋ ಥರ ನೋಡ್ಕೊಳ್ಳಿ, ಈ ಹಾಲು ಅನ್ನೋದು ಗಟ್ಟಿಗಿರಬಾರ್ದು. ಈಗ ನಾವು ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ತುಂಬ ಜನಕ್ಕೆ ಡೌಟ್ ಬರುತ್ತೆ, ನಾವು ಬಳಕೆ ಮಾಡ್ತಿರೋದು ಎಂಥದ್ದು ರವೆ ಅಂಥೇಳಿ. ಇಲ್ಲಿ ನಾವು ಉಪ್ಪಿಟ್ಟಿಗೆ ಬಳಕೆ ಮಾಡ್ತೀವಲ್ಲ, ಸೊ ಅದೇ ರವೆನ ಇಲ್ಲಿ ನಾನು ಬಳಸ್ತಾ ಇರುವಂಥದ್ದು. ನೋಡಿ, ನಾನು ಆಗಲೇ ಹೇಳಿದ್ದೆ ಅಲ್ವಾ, ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ಇವತ್ತು ಈ ಕೇಕ್ ಅನ್ನೋದನ್ನ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಈಸಿ. ನೀವು ಯಾರು ಬಂದರೂ ಕೂಡ ಇಂಥ ಇನ್ಸ್ಟೆಂಟಾಗಿ ಈ ಥರ ಸ್ವೀಟ್ನ ಮಾಡ್ಕೊಂಡು ಕೊಟ್ಬಿಡ್ಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗೋಯ್ತಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಇದನ್ನು ಒಂದು ಮುಚ್ಚಳ ಅನ್ನೋದನ್ನ ಇಟ್ಬಿಟ್ಟು ಈಗ ಇದನ್ನು ನಾವು ಒಂದು 15ರಿಂದ 20 ನಿಮಿಷದವರೆಗೆ ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ಏನಕ್ಕೆ ಇದನ್ನ ರೆಸ್ಟ್ ಆಗಲಿಕ್ಕೆ ಬಿಡ್ತೀವಿ ಅಂತ ಅಂದರೆ ಸ್ವಲ್ಪ ಇದು ಉಬ್ಬಬೇಕು, ಅದಕ್ಕೋಸ್ಕರ. ಓಕೆನಾ? ಈಗ ನೆಕ್ಸ್ಟ್ ಪ್ರೋಸೆಸ್ ನೋಡೋಣ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನಿನಷ್ಟು ನಾನಿಲ್ಲಿ ಟೂಟಿ ಫ್ರೂಟಿನ ಬಳಕೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗಿರುತ್ತೆ. ಇಲ್ಲಿ ನಾನು ಟೂಟಿ ಫ್ರೂಟಿ ಏನಕ್ಕೆ ಈ ಥರ ಹಿಟ್ಟಿನಲ್ಲಿ ಕಲಿಸ್ತಿದ್ದೀನಿ ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ. ಸೊ ಅದಕ್ಕೋಸ್ಕರ ನೀವು ವಿಡಿಯೋನ ಫುಲ್ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ಕೇಳಿ. ಈ ಟೂಟಿ ಫ್ರೂಟಿ ಹಾಕೋದ್ರಿಂದ ಕೇಕ್ ಅನ್ನೋದು ತುಂಬಾ ಸಕ್ಕತ್ತಾಗಿರುತ್ತೆ. ಹಾಗೆ ಮಧ್ಯದಲ್ಲಿ ತಿನ್ಬೇಕಾದ್ರೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ 15ರಿಂದ 20 ನಿಮಿಷ ಆಯ್ತಲ್ಲ, ಯಾವ ಥರ ಇದೆ ಅಂತ ನೋಡೋಣ. ನೋಡಿ, ಈ ಥರ ಚೆನ್ನಾಗಿ ರುಬ್ಬಿರುವಂತಹ ಮಿಶ್ರಣ ನೋಡ್ತಿದ್ರಲ್ಲ, ಸ್ವಲ್ಪ ಗಟ್ಟಿಯಾಗಿದೆ. ನೀವು ರವೆನ ನೆನೆಸ್ಬೇಕಾದ್ರೆ ಸ್ವಲ್ಪ ಹಾಲು ಅನ್ನೋದು ತೆಳ್ಳಗಿರೋ ಥರ ನೋಡ್ಕೊಳ್ಳಿ. ಇಲ್ಲಿ ನಾನು ಮಿಲ್ಕ್ ಪೌಡರ್ ಹಾಕಬೇಕಾದ್ರೆ ಆ ಹದ ಅನ್ನೋದು ಏನಾಗಿದೆ ಅಂದರೆ ಆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಹಾಗಾಗಿ ಈ ಥರ ಇದೆ. ನೀವು ಹಾಲು ಹಾಕ್ಬೇಕಾದ್ರೆ ಸ್ವಲ್ಪ ತೆಳ್ಳಗಿರೋ ಥರ ನೋಡ್ಕೊಳ್ಳಿ. ಆ ಥರ ಒಮ್ಮೆ ನೀಟಾಗಿ ಮಿಶ್ರಣ ಮಾಡಿದ್ದಾದಮೇಲೆ, ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಈ ಥರ ಶಿಫ್ಟ್ ಮಾಡ್ಕೊಳ್ಳಿ. ನೆನೆಸಿರುವಂತಹ ರವೆ ಮತ್ತು ಹಾಲನ್ನು ನಾನು ಯಾವ ಕಪ್ಪಿನಲ್ಲಿ ರವೆ ಬಳಸಿದ್ನೋ ಅದೇ ಕಪ್ನಲ್ಲಿ ಅರ್ಧ ಕಪ್ಪಿನಷ್ಟು ಇಲ್ಲಿ ನಾನು ಸಕ್ಕರೆ ತಗೋತಾ ಇದ್ದೀನಿ. ಯಾವ ಕಪ್ಪಿನಲ್ಲಿ ರವೆ ತಗೊಂಡಿದ್ನೋ ಅದೇ ರವೆ ಕಪ್ಪಿನಲ್ಲಿ 1/4 ಕಪ್ಪಿನಷ್ಟು ಆಯಿಲ್ ಅನ್ನೋದನ್ನ ತಗೋಬೇಕಾಗಿರುತ್ತೆ, ಎಣ್ಣೆ. ನೀವು ಅಡುಗೆಗೆ ಯಾವುದು ಎಣ್ಣೆ ಬಳಸ್ತೀರೋ ಅದೇ ಎಣ್ಣೆನ ಇಲ್ಲಿ ಬಳಕೆ ಮಾಡ್ಬೋದು. ಇಲ್ಲಿ ನಾನು ಪಿಂಚ್ ಆಫ್ ಸಾಲ್ಟ್ ಅನ್ನೋ ಥರ ಇಲ್ಲಿ ಪಿಂಕ್ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲೇನು ಅಂತ ಅಂದರೆ ವೆನಿಲಾ ಎಸೆನ್ಸ್. ನೀವು ಯಾವ ಕೇಕ್ ಆದರೂ ಮಾಡಿ ವೆನಿಲಾ ಎಸೆನ್ಸ್ನ ನೀವು ಆ್ಯಡ್ ಮಾಡಿದ್ರೇ ಕೇಕಿನ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಕೇಕಿನ ಫ್ಲೇವರ್ ಕೊಡೋಕ್ಕೆ ಈ ಥರ ವೆನಿಲಾ ಎಸೆನ್ಸ್ ಇಲ್ಲ ಅಂದ್ಕೊಳ್ಳಿ, ಈ ಏಲಕ್ಕಿ ಪುಡಿ ಇರುತ್ತಲ್ಲ, ಸೊ ಅದನ್ನು ಕೂಡ ಹಾಕ್ಬೋದು. ಈಗ ನೋಡಿ, ಮಿಕ್ಸಿ ಆಗಿದ್ದಾದಮೇಲೆ ಈ ಥರ ಬ್ಯಾಟರ್ ಬಂದಿದೆಯಲ್ಲ, ಇದು ಕೆಳಗೆ ಈ ಥರ ಬೀಳ್ಬೇಕಾದ್ರೆ ಭಾರವಾಗಿ ಬೀಳ್ತಿದೆ. ನೋಡಿ, ಒಂದು ಸ್ಪೂನಲ್ಲಿ ತೆಗೆದು ತೋರಿಸ್ತಿದ್ದೀನಲ್ಲ, ಈ ಥರ ಒಮ್ಮೆ ನೀವು ನೀಟಾಗಿ ತೆಗೆದು ಹಿಂಗೆ ಕೆಳಗಡೆ ಹಾಕಬೇಕಾದ್ರೆ ಭಾರವಾಗಿ ಏನಾದರೂ ಅದು ಬೀಳ್ತಿದೆ ಅನ್ನೋ ಥರ ಆದಲ್ಲಿ ಈ ಬ್ಯಾಟರ್ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ. ನಾನು ಆಗಲೇ ಹೇಳಿದ್ನಲ್ಲ, ಟೂಟಿ ಫ್ರೂಟಿನಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನ ಏನಕ್ಕೆ ಈ ಥರ ಮಿಕ್ಸ್ ಮಾಡಿ ಹಾಕಬೇಕು ಅಂಥೇಳಿ. ನೀವು ಟೂಟಿ ಫ್ರೂಟಿನ ಡೈರೆಕ್ಟಾಗಿ ಈ ಥರ ಬ್ಯಾಟರಲ್ಲಿ ಹಾಕಿ ಕಲಿಸೋ ಥರ ಆದಲ್ಲಿ ಏನಾಗುತ್ತೆ, ಈ ಟೂಟಿ ಫ್ರೂಟಿ ಒಂದೇ ಸೈಡ್ ಇದ್ಬಿಡುತ್ತೆ, ನೀಟಾಗಿ ಪ್ರಾಪರಾಗಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಟೂಟಿ ಫ್ರೂಟಿಗೆ ಸ್ವಲ್ಪ ಈ ಥರ ಗೋಧಿ ಹಿಟ್ಟನ್ನ ಡಸ್ಟಿಂಗ್ ಮಾಡಿ ಇದರಲ್ಲಿ ಹಾಕೋ ಥರ ಆದಾಗ ಈವೆಂಚುಯಲಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ, ಇಷ್ಟು ಚೆನ್ನಾಗಿರೋ ಟಿಪ್ಸ್ನ ನಾನು ನಿಮ್ಗೆ ಹೇಳ್ತಿದ್ದೀನಲ್ಲ, ಸೊ ಹಾಗಾಗಿ ನಿಮ್ಮ ಕಡೆಯಿಂದ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನೋಡ್ತಿದ್ರಲ್ಲ, ಈ ಥರ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ಇದು ಪರ್ಫೆಕ್ಟಾಗಿ ಬೇಕಾಗುತ್ತೆ. ಇದರಲ್ಲಿ ನಾನು 1 ಸ್ಯಾಚೆಟ್ ಈನೋನ ಆ್ಯಡ್ ಮಾಡ್ತಾ ಇದ್ದೀನಿ.
ಇದ್ರ ಮೇಲೆ ನಾವು ಆ್ಯಕ್ಟಿವೇಟ್ ಆಗಲಿಕ್ಕೆ ಸ್ವಲ್ಪ ವೆನಿಗರ್ನ ಹಾಕೋಣ. ಒಂದು ವೇಳೆ ನಿಮ್ಮ ಹತ್ರ ವೆನಿಗರ್ ಇಲ್ಲ ಅಂದ್ಕೊಳ್ಳಿ, ನಿಂಬೆ ಹುಳಿನೂ ಕೂಡ ಇದ್ರ ಮೇಲೆ ಹಿಂಡ್ಬೋದು. ಈಗ ಒಂದು ಸರಿ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಒಂದು ವೇಳೆ ನಿಮ್ಮ ಹತ್ರ ಈನೋ ಸ್ಯಾಚೆಟ್ ಇಲ್ಲ ಅಂದ್ಕೊಳ್ಳಿ, ಚಿಟಿಕೆಯಷ್ಟು ಅಡುಗೆ ಸೋಡಾ ಮತ್ತು ಚಿಟಿಕೆಗಿನ್ನ ಸ್ವಲ್ಪ ಜಾಸ್ತಿಯಾಗಿ ಅಂದರೆ ಚಿಟಿಕೆ ಮೇಲೆ ಚಿಟಿಕೆಯಷ್ಟು ನಾವು ಬೇಕಿಂಗ್ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ನಾವು ಅಡುಗೆ ಸೋಡಾ ಜಾಸ್ತಿ ಹಾಕಬಾರ್ದು, ತುಂಬ ಕಡಿಮೆ ಹಾಕಬೇಕು. ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ತಿರಲ್ಲ ಅದ್ರ ಮೇಲೆ ಇನ್ನೊಂದು ಚಿಟಿಕೆಯಷ್ಟು ಬೇಕಿಂಗ್ ಪೌಡರ್ನ ಆ್ಯಡ್ ಮಾಡ್ಕೊಂಡು ಒಂದೇ ಡೈರೆಕ್ಷನಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಟರ್ ಅನ್ನೋದು ರೆಡಿ ಆಗುತ್ತೆ. ಆಲ್ರೆಡಿ ನಾನು ಹೇಳಿರೋ ಹಾಗೆ ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಇವತ್ತು ಈ ಕೇಕ್ನ ಮಾಡ್ತಿರೋದಲ್ವಾ. ಸೊ ಹಾಗಾಗಿ ಈ ಥರ ನಾನು ಚಿಕ್ಕ ಚಿಕ್ಕ ಕಪ್ಸ್ನ ತಗೊಂಡು ಚಿಕ್ಕ ಚಿಕ್ಕ ಈ ಥರ ಬೌಲ್ ಇದ್ದರೆ ಸಾಕಾಗೋಗುತ್ತೆ. ಅದಕ್ಕೆ ಸ್ವಲ್ಪ ಆಯಿಲ್ ಅನ್ನೋದನ್ನ ಈ ಥರ ನೀಟಾಗಿ ಗ್ರೀಸ್ ಮಾಡ್ತಾ ಇದ್ದೀನಿ, ಅಂದರೆ ಸವರ್ಕೊತಾ ಇದ್ದೀನಿ. ಕೆಲವ್ರ ಮನೇಲಿ ಏನಿರುತ್ತೆ ಅಂದರೆ ಈ ಥರ ಮೋಲ್ಡ್ ಇರುತ್ತೆ ಈ ಥರ ಬೇಕ್ ಮಾಡಲಿಕ್ಕೆ ಅಂತಲೇ. ಸೊ ಎಲ್ಲರ ಮನೆಯಲ್ಲೂ ಈಸಿಯಾಗಿ ಅವೈಲೇಬಲ್ ಇರಲ್ಲ ಆ ಥರ ಮೋಲ್ಡು. ಸೊ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದು ಯಾವ್ದಾದ್ರು ಬೌಲ್ ಇದ್ದರೆ ಅದರೊಳಗಡೆ ನೀವು ಏನು ಮಾಡಬೇಕು ಅಂದರೆ ಈ ಬ್ಯಾಟರನ್ನು ಫಿಲ್ ಮಾಡಬೇಕು. ಈ ಬ್ಯಾಟರ್ ಅನ್ನೋದು ಯಾವ ಥರ ಫಿಲ್ ಮಾಡಬೇಕು ಅಂದರೆ 1 ಕಪ್ನಲ್ಲಿ 1/4 ಕಪ್ಪಿನಷ್ಟು ಈ ಬ್ಯಾಟರ್ ಅನ್ನೋದನ್ನ ಫಿಲ್ ಮಾಡಬೇಕು. ಏನಕ್ಕೆ ಅಂದರೆ ಉಬ್ಬಬೇಕಾದ್ರೆ ಪ್ರಾಪರಾಗಿ ಅದು ಫ್ರೀಯಾಗಿ ಉಬ್ಬಬೇಕು ಅನ್ನೋ ಥರದಲ್ಲಿ 1/4 ಕಪ್ನ ಹಾಕಿ. ಇವಾಗ ಅರ್ಧ ಕಪ್ ಹಾಕಿದ್ರಿ ಅಂದ್ಕೊಳ್ಳಿ, ಆಚೆ ಬಂದುಬಿಡುತ್ತೆ, ಉಕ್ಕಿ ಉಕ್ಕಿ ಆಚೆ ಬರುತ್ತೆ. ಸೊ ಹಾಗಾಗಿ 1/4 ಕಪ್ಪಿನಷ್ಟು ಬ್ಯಾಟರ್ನ ಇಟ್ಟರೆ ಫ್ರೀಯಾಗಿ ಅದು ಉಬ್ಕೊಳ್ಳೋಕ್ಕೆ ಚಾನ್ಸ್ ಕೊಟ್ಟಂಗೆ ನಮ್ಗೆ ಆಗುತ್ತೆ. ನೋಡಿ ಈ ಥರ ಆಗಿದ್ದಾದಮೇಲೆ ಆ ಬ್ಯಾಟರ್ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಈ ಥರ ಡೆಕೋರೇಷನ್ಗೋಸ್ಕರನೂ ಇಟ್ಟರೆ ಅದು ಉಬ್ಬಬೇಕಾದ್ರೆ ಮೇಲ್ಗಡೆ ಇರುತ್ತಲ್ಲ. ಸೊ ಹಾಗಾಗಿ ಲುಕ್ ವೈಸು ಕೂಡ ಚೆನ್ನಾಗಿರುತ್ತೆ, ತಿನ್ನಬೇಕಾದ್ರೂ ಸಿಗ್ತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಆಗಿದೆ ಅಲ್ಲ. ಈಗ ಇದನ್ನು ನಾವು ಏನು ಮಾಡಬೇಕು ಅಂದರೆ ಟ್ಯಾಪ್ ಮಾಡ್ಕೋಬೇಕು, ಯಾಕಂದರೆ ಏರ್ ಬಬಲ್ಸು ಒಳಗಡೆ ಇರುತ್ತೆ. ಸೊ ಹಾಗಾಗಿ ಪ್ರಾಪರಾಗಿ ಈ ಥರ ಟ್ಯಾಪ್ ಮಾಡಿದ್ರೆ ಏನಾಗುತ್ತೆ, ನೀಟಾಗಿ ಎಲ್ಲ ಕಡೆ ಬೇಯುತ್ತೆ. ಈಗ ನಾನು ಪ್ರೀ ಹೀಟ್ ಮಾಡಲಿಕ್ಕೆ ಈ ಥರದೊಂದು ಬಾಣಲಿ ಇಟ್ಟಿದ್ದೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 15 ನಿಮಿಷ ಪ್ರೀ ಹೀಟ್ಗೋಸ್ಕರ ಈ ಥರ ಸ್ಟ್ಯಾಂಡ್ ಇಟ್ಟು ಪ್ರೀ ಹೀಟ್ನ ಮಾಡೋಕ್ಕೆ ಬಿಟ್ಟಿದ್ದೆ. ಈಗ ಇದೇ ಬಾಣಲಿನಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ನಾರ್ಮಲ್ ಈ ಥರದೊಂದು ತಟ್ಟೆ, ಒಂದು ಪ್ಲೇಟ್ನ ಇಟ್ಬಿಟ್ಟು ಇದುವರೆಗೂ ನಾವು ಮಿಶ್ರಣ ಇಟ್ಟಿದ್ವಲ್ಲ ಒಂದೊಂದು ಬೌಲ್ನಲ್ಲಿ, ಅದನ್ನು ಇಲ್ಲಿ ಒಂದೊಂದೇ ಪ್ಲೇಸ್ ಮಾಡ್ತಾ ಹೋಗೋಣ. ಇದನ್ನು ನಾವು ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ 55ರಿಂದ 60 ನಿಮಿಷದವರೆಗೆ ಅಂದರೆ 1 ಗಂಟೆವರೆಗೆ ನಾವು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗಿರುತ್ತೆ. ಈ ಥರ ನೀವು ಬೇಯಿಸ್ಬೇಕಾದ್ರೆ ಮುಚ್ಚಳ ಇಟ್ಬಿಡಬೇಕು. ಮುಚ್ಚಳ ಇಟ್ಟು ಯಾವುದಾದ್ರು ಒಂದು ಭಾರವಾಗಿರುವಂತಹ ಪದಾರ್ಥನ ಅದ್ರ ಮೇಲೆ ಇಟ್ಬಿಡಬೇಕು. ಹಂಗಿಟ್ಟಾಗ ಏನಾಗೋಗುತ್ತೆ ಅಂದರೆ ಇವಾಗ ಬೇಯ್ತಿರುತ್ತಲ್ಲ ಆ ಹೊಗೆ ಅನ್ನೋದು ಆಚೆ ಹೋಗಿದ್ರೆ ಒಳಗಡೆ ನೀಟಾಗಿ ಕೇಕ್ ಅನ್ನೋದು ಬೇಕಾಗುತ್ತೆ. ನೋಡಿ ಇದುವರೆಗೆ ಬೇಕಾಗಕ್ಕೆ 1 ಅವರ್ ಬಿಟ್ಟಿದ್ನ, ಈ ಕಲ್ಲೇ ಸ್ವಲ್ಪ ಬಿಸಿ ಆಗೋಗಿದೆ. ಅದು ತೆಗಿಬೇಕಾದ್ರೆ ಸ್ವಲ್ಪ ಬಿಸಿ ಬಿಸಿ ಅನ್ನಿಸ್ತಿತ್ತು. ನೋಡಿ ಯಾವ ಥರ ಬೇಕಾಗಿದೆ ಅಂತ ನಿಮಗೂ ಕ್ಯೂರಿಯಾಸಿಟಿ ಇದೆ ಅಲ್ವಾ. ಒಮ್ಮೆ ನಿಮಗೆ ಡೌಟ್ ಇರುತ್ತೆ ಅಂದ್ಕೊಳ್ಳಿ, ಇದು ಚೆನ್ನಾಗಿ ಬೇಯ್ತಾ ಇಲ್ಲ ಅಂಥೇಳಿ ಒಂದು ಟೂತ್ ಪಿಕ್ ಇಲ್ಲಾಂದರೆ ಈ ಥರ ಚಾಕುನ ಇನ್ಸರ್ಟ್ ಮಾಡಿ ನೋಡಿ. ಒಂದು ವೇಳೆ ಚಾಕು ಗಂಟಿಲ್ಲ ಅಥವಾ ಟೂತ್ ಪಿಕ್ಕಿಗೆ ಅಂಟಿಲ್ಲ ಅನ್ನೋ ಥರ ಆದಲ್ಲಿ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳಿ ಅರ್ಥ. ಇದನ್ನು ನಾವು ತಣ್ಣಗಾಗಲಿಕ್ಕೆ ಈ ಥರದೊಂದು ಪ್ಲೇಟ್ ಮೇಲೆ ಇಟ್ಟು ಅದ್ರ ಮೇಲೆ ಈ ಥರ ಯಾವುದಾದ್ರು ಕ್ಲಾತ್ನ ಮುಚ್ಚಿಡಬೇಕು. ಏನಕ್ಕೆ ಈ ಥರ ಬಟ್ಟೆ ಮುಚ್ಚಿಡಬೇಕು ಅಂದರೆ ಅದ್ರ ಮೇಲೆ ಯಾವುದೇ ಥರ ಧೂಳು ಕೂರೋದಾಗಲಿ ಅಥವಾ ಅದ್ರ ಮೇಲ್ಗಡೆ ಎಪ್ಪು ಕಟ್ಟೋ ಥರ ಆಗೋದಿಲ್ಲ. ಎಪ್ಪು ಅಂದರೆ ಮೇಲ್ಗಡೆ ಒಂದು ಲೇಯರ್ ಥರ ಫಾರ್ಮ್ ಆಗೋಗುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ಒಂದು ಬಟ್ಟೆ ಅನ್ನೋದನ್ನ ಅದ್ರ ಮೇಲೆ ಇಟ್ಬಿಡಬೇಕು. ನೋಡಿ ಒಂದು ವೇಳೆ ನಿಮ್ಗೆ ಈ ಥರ ಡಿಮೋಲ್ಡ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತಲೇ ಅಂದ್ಕೊಳ್ಳಿ, ಅಂಥ ಟೈಮಲ್ಲಿ ಚಾಕುವಿನ ಸಹಾಯದಿಂದ ಒಂದು ಸರಿ ನೀಟಾಗಿ ಸೈಡ್ಸ್ ಎಲ್ಲ ಕೆರೆದು ಬಿಟ್ಟರೆ ನೀಟಾಗಿ ಈ ಥರ ಡಿಮೋಲ್ಡ್ ಆಗೋಗುತ್ತೆ. ನಾನು ಬರೀ ಒಂದಕ್ಕೆ ಮಾತ್ರ ನೀಟಾಗಿ ಚಾಕುನಲ್ಲಿ ಎರೆದಿದ್ದೆ, ಬಾಕಿಯೆಲ್ಲ ಈಸಿಯಾಗಿ ಹಿಂಗೆ ಡಂಪ್ ಮಾಡಿದ ತಕ್ಷಣ ಬಂದುಬಿಡ್ತು. ನೋಡಿ ಇಷ್ಟು ಬೇಸ್ಮೆಂಟು ಈ ಥರ ನಮಗೆ ಈ ಥರ ಲೈಟಾಗಿ ಮರೂನ್ ಕಲರ್ ಬಂತು ಅಂದರೆ ಒಳಗಡೆ ಎಲ್ಲ ನೀಟಾಗಿ ಈ ಕೇಕ್ ಅನ್ನೋದು ಬೆಂದಿದೆ ಅಂತ ಹೇಳಿ ಅರ್ಥ. ನೋಡ್ತಿದ್ರಲ್ಲ, ಈ ವಿಡಿಯೋ ನೋಡಿ ನೀವು ಹಾಗೆ ಹೋಗೋದಲ್ಲ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ಳಿ, ಒಂದು ಕಮೆಂಟ್ ಹಾಕೋದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಓಕೆನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಒಂದು ಲೈಕ್ ಹಾಗೂ ಒಂದು ಸಬ್ಸ್ಕ್ರೈಬ್ ಮಾಡಿ ಹೋದರೆ ನಾನು ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.